ಈಗ ಮೊದಲ ನಾವು 2 ಎಕರೆ ಮೇಯಿಸ್ತಿದ್ದೇವ್ರೆ. ಈ ಸದ್ದ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಮಾಡಿ ಒಂದು ಸರ್ತಿಗೆ 2.5 ಎಕರೆ, ಒಂದು ಸರ್ತಿಗೆ 2.5 ಎಕರೆ ರೀ. 5 ಎಕರೆ ಪ್ಲಾಟ್ ಅದ ನಮ್ಮದು. ಒಂದು ಸರ್ತಿಗೆ 2.5 ಎಕರೆ, ಒಂದು ಸರ್ತಿಗೆ 2.5 ಎಕರೆ ಅಂದರೆ ಈಗ 400 ಮೊಟ್ಟೆ ಇಟ್ಟಿವಿ ಸರ್. 2.5 ಎಕರೆಗೆ 400 ಮೊಟ್ಟೆ ಕನಿಷ್ಠ ಏನಂದ್ರೆ 3 ರಿಂದ 3.5 ಕ್ವಿಂಟಲ್ ಗೂಡು ಬರ್ತದೆ ಸರ್. ಒಂದು ನಮಗೆ 500-600 ರೂಪಾಯಿ ಮಿನಿಮಮ್ ರೇಟ್ ಸಿಗ್ತದೆ ಸರ್ ಕೆ ಜಿಗೆ ಸರ್. ಅಷ್ಟು ಸಿಗ್ತದೆ ಸರ್. ಒಂದು 2 ಲಕ್ಷದಿಂದ 2.5 ಲಕ್ಷ ತನಕ ಬೆಳೆ ಆಗ್ತದೆ ಸರ್ ಒಂದು ಸರ್ತಿಗೆ. ಇಲ್ಲ ಸರ್, 2.5 ಎಕರೆಗೆ ಅಷ್ಟು ಆಗ್ತದೆ ಸರ್ ಒಂದು ಬೆಳೆ ಸರ್. ವರ್ಷ ಇದರಂತೆ 4 ಬೆಳೆ ಸರ್. ನಾವು ಪ್ರಯತ್ನ ಪಟ್ಟರೆ 5 ಆಗ್ತಾವೆ ಸರ್. 4 ಅಂತೂ ಮಿನಿಮಮ್ ಗ್ಯಾರಂಟಿ ಬಂದೇ ಬರುತ್ತೆ ಸರ್. 4 ಬೆಳೆ ನಾವು ಏನೇ ಇದು ಮಾಡಿದ್ರು 4 ಬೆಳೆ ವರ್ಷಕ್ಕೆ, ಅದ್ರ 4 ಇದ್ರ 4 8 ಬೆಳೆ ಆಗ್ತದೆ ಸರ್. ಇಲ್ಲಿ ವಿಶೇಷ ಇನ್ನೊಂದು ಏನಪ್ಪ ಅಂದ್ರೆ, ಇವಾಗ ನಾವು ಮೊದಲ ಮೊಟ್ಟೆ ತಂದು ಹುಳುಗಳನ್ನು ಮೇಯಿಸ್ತಿದ್ದೆವು. ಈಗ ಮೊಟ್ಟೆ ನಾವೇ ಮರಿ ಮಾಡ್ಕೊಂಡು ಈಗಾಗಲೇ ಏನದ, ಈಗ ಸರ್ಕಾರ ಏನದ ಮೊಟ್ಟೆ ಸಾಕಾಣಿಕಾ ಕೇಂದ್ರ ಅಂತೇಳಿ ಅಲ್ಲೆಲ್ಲ ಒಬ್ಬ ದೊಡ್ಡ ರೈತರನ್ನ ಗುರುತಿಸಿ ಹುಳುಗಳನ್ನು ವಿತರಿಸ್ಲಿಕತ್ತಾರ. ಆ ವಿತರಿಸಿದ ಹುಳುಗಳು ತೊಗೊಂಬಂದು 10 ದಿನ ಅಲ್ಲೇ ಅವು ಆಮೇಲೆ ದೊಡ್ಡವಾಗಿ ಬಂದಿರ್ತಾವೆ. ಆಮೇಲೆ ನಾವು ಮುಂದೆ ಇಲ್ಲಿ 20 ದಿನಕ್ಕೆ 15 ದಿನದ ಕೆಲಸ ಇರ್ತದೆ. 15 ದಿನದ ಒಳಗಡೆ ನಾವು 2 ಜ್ವರ ನಂಬಲ್ಲಿ ಬಂದು ಪಾಸ್ ಆದ ನಂತರ ಮುಂದೆ ಏನದ ಅವು ಹಣ್ಣಿಗೆ ಬಂದುಬಿಡ್ತಾವೆ ಹುಳುಗಳು. 10-12 ದಿನ ನಂಬಲ್ಲಿ ಸೊಪ್ಪು ತಿಂದು 2 ಜ್ವರ ಪಾಸ್ ಆಯ್ತು ಅಂದ್ರೆ, ಹಣ್ಣಿಗೆ ಬಂದ ತಕ್ಷಣ ಆ ಹಣ್ಣಾದ ಹುಳುಗಳ ಮೇಲೆ ಈ ಚಂದ್ರಿಕೆಯನ್ನು ಮ್ಯಾಗ ಹೊದಿಸಿಬಿಟ್ಟೆವಂದ್ರೆ, ಈ ಚಂದ್ರಿಕೆ ಮ್ಯಾಲೆ ಹೊದಿಸಿಬಿಟ್ಟೆವಂದ್ರೆ ಒಂದು 2.5-3 ದಿನದೊಳಗೆ ಗೂಡು ಕಟ್ಟಿಬಿಡ್ತೇವೆ ರೀ. ಅವೇ ಗೂಡು ಬಿಡಿಸ್ಕೊಂಡು ಅದೇ ಗೂಡನ್ನು ನಾವೇನದ ರಾಮನಗರ ಮಾರ್ಕೆಟಿಗೆ ಸಣ್ಣ ಉಳ್ಳಾಗಡ್ಡಿ ಚೀಲ, ಕೆಂಪು ಚೀಲಗಳದ ಅದರಲ್ಲಿ ಹಾಕ್ಕೊಂಡು ಹೇರಲ್ ಗಾಡಿಯಲ್ಲಿ ಸಾಗಾಣಿಕೆ ಮಾಡಿಕೊಂಡು ರಾಮನಗರ ಹೋಗಿ ಮಾರ್ಕೊಂಡ್ಬಂದುಬಿಡ್ತೀವಿ ಸರ್. 4 ದಿನ ಸರ್. 3ರಿಂದ 4 ದಿನದಾಗ ಗೂಡು ಕಟ್ಟೋದು ಕಂಪ್ಲೀಟ್ ಮುಗಿದಿರ್ತೀವಿ ರೀ. ನಾವು 5ನೇ ದಿನ ಗೂಡು ಬಿಡಿಸ್ತೀವಿ. 6ನೇ ದಿನ ಬಟ್ ಜಾಸ್ತಿ ಇದ್ರೆ 5-6 2 ದಿನ ಬಿಡಿಸ್ತೀವಿ. ಕಮ್ಮಿ ಇತ್ತಂದ್ರೆ 1ನೇ ದಿನದಾಗ ಆತ್ರಿ. ಬಟ್ 5-6 ದಿನ ಗೂಡು ಬಿಡಿಸಿದ್ರೆ 7ನೇ ದಿನ ನಾವು ರಾಮನಗರ ಮಾರ್ಕೆಟ್ದಾಗ ಇರ್ತೀವಿ. ಇದೇ ಈ ಗೂಡು ಕಟ್ಟೋ ವ್ಯವಸ್ಥೆ ಅವಾಗ ಏನದ ಮತ್ತೊಂದು ಚಂದ್ರಿಕೆಯಲ್ಲಿ ಬಿಡ್ತೀವಿ. ಈಗ ತಾಂತ್ರಿಕ ಇದರಿಂದ ಏನು ಮಾಡಿರಿ, ಪ್ಲಾಸ್ಟಿಕ್ ಚಂದ್ರಿಕೆಯಿಂದ ಇದೇ ರ್ಯಾಕ್ನಿಗೆ ನಾವು ಯಾವ ರ್ಯಾಕ್ನಿಗೆ ಹುಳ ಮೇಯಿಸಿರ್ತೀವಿ ಅದೇ ರ್ಯಾಕ್ನಿಗೆ ನಾವು ಮ್ಯಾಚ್ ಚಂದ್ರಿಕೆಯನ್ನು ಇಟ್ಬಿಟ್ರೆ ಆಟೋಮೆಟಿಕ್ ಹುಳ ತನ್ನಿಂದ ತಾನೇ ಹಣ್ಣಾದ ಹುಳುಗಳು ತಾನೇ ಹಬ್ಬಿ ತಾವೇ ಗೂಡು ಕಟ್ಕೊಂಡ್ಬಿಡ್ತಾವ್ರು. ನಾವು ರೇಷ್ಮೆ ಕೃಷಿ ಮಾಡೋಕತ್ತಿ ಒಂದು 10ರಿಂದ 15 ವರ್ಷ ಆಯ್ತು ರೀ. ಅದು 10-15 ವರ್ಷಗಳ ಫಸ್ಟಿಗೆ ಒಂದು 2 ಎಕರೆ ಮಾಡಿದ್ದೇವೆ. ಅದು ನಮ್ಗೆ ಚಲೋ ಅನ್ನಿಸ್ತು, ಸೂಕ್ತ ಆದಾಯ ಅದರ ಸಿಗ್ಲಕತ್ತ ನಂತರ ನಾವು 2 ಎಕರೆ ಇದ್ದಿದ್ದು ಹೋಗಿ 6 ಎಕರೆ ಮಾಡ್ಕೊಂಡಿವಿ ರೀ. ಈಗ ಅದು ಹಚ್ಚು ಪದ್ಧತಿ ಅಂದ್ರೂ ಅದು ಈಗ ಈ ಹೊಸ ಪದ್ಧತಿಗಳು ಬಂದವೆ. ಮೊದಲೆಲ್ಲ ಜನ ಹಂಗೆ 4-4-3-3 ಹಚ್ತಿದ್ರು ರೀ. ಈಗ ಪಟ್ಟ ಪದ್ಧತಿ ಅಂತ ಹೇಳಿ ಬಂದದ ರೀ. ಈಗ 2-3-5 ಮತ್ತು 3-6-3 ಹಿಂಗೆ ಥರ ಮಾಡ್ಕೆ ನಾವು 6 ಎಕರೆ ರೇಷ್ಮೆ ಹಚ್ಕೊಂಡಿದ್ದೀವಿ ರೀ. ಈಗ ಒಳ್ಳೆಯ ಆದಾಯ ಇದೆ ರೀ. ರೇಷ್ಮೆ ಹಚ್ಚಿದ ನಂತರ 3 ತಿಂಗಳಿಗೆ ಬೆಳೆ ಬಂದುಬಿಡ್ತಾರೆ ರೀ. 3 ತಿಂಗಳಿಗೆ ಬೆಳೆ ಬತ್ತಂದ್ರೆ ಮುಂದೆ ನಾವು ಹುಳ ಮತ್ತು ಮಾರ್ಕೊಂಬಂದ ತಕ್ಷಣ ಮತ್ತು 4-5 ದಿನಕ್ಕೆ ಮತ್ತೆ ಸೊಪ್ಪು ಬಂದುಬಿಡ್ತಾರೆ ರಿಟರ್ನ್. ಅಂದ್ರೆ ವರ್ಷಕ್ಕೆ ಒಂದು 4 ಬೆಳೆ ಅಂತೂ ಮಿನಿಮಮ್ ನಾವು ಏನೂ ಮಾಡಲಿ ಅಂತರೂ 1-2 ಎಕರೆದಾಗ 4 ಬೆಳೆ ತೆಗಿಬೋದು ರೀ. 4 ಬೆಳೆ ತೆಗೆದಂದ್ರೆ ಒಳ್ಳೆಯ ಆದಾಯ ಬರ್ತಾರೆ ಅದ್ರಾಗ. ಸ್ವಲ್ಪ ರೋಗ ರುಜಿನಗಳು ಬರ್ಲಾರ್ದಂಗೆ ಜರ ನೋಡ್ಕೊಂಡು ಹೋಗ್ಬೇಕು ರೀ. ತಪ್ಪಲ್ಕೇನಿಲ್ಲ ರೀ. ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಇವು ಯಾವ ಕಾಂಪೋಸ್ಟು ಅವೇ ಹಾಕೋತಾ ಇರ್ತೀವಿ ರೀ. ಸಾವಯವ ಒಳಗೆ ಹಾಕೋತೀವಿ ರೀ. ಅವೆಲ್ಲ ಗೊಬ್ಬರ ನಮ್ಮ ದನ ಕರುಗಳು ಅದಾವೆ ರೀ. ದನ ಕರ ಎಲ್ಲ ಅದಾವೆ. ಅವೆಲ್ಲ ಗೊಬ್ಬರ ಗುಡೆ ಹಾಕ್ಕೊಂಡು ನಾವು ಇದೇ ರೇಷ್ಮೆ ಉಳಿದ ತ್ಯಾಜ್ಯ ವಸ್ತುನೇ ಮತ್ತು ಅದೇ ಹೊಲಗಳಿಗೆ ಹಾಕಿ ಅದರಿಂದ ಮಾಡ್ತೀವಿ ರೀ ಸರ್. ಗಿಡ ಇದು ನಮ್ಮ ಹೊಲ್ದಾಗ ಇದ್ದಿದ್ದು ರೀ. ಗಿಡಕ್ಕೆ 3 ರೀ, ಸಾಲಿನ ಸಾಲಿಗೆ 6 ರೀ. 6-3 ಪಟ್ಟ ಪದ್ಧತಿ ಅಂತೇಳಿ ಮಾಡೀವಿ ಸರ್. ಈ ನೀರು ಇದು ಡ್ರಿಪ್ನೂ ಐತ್ರಿ. ನಾವು ಡ್ರಿಪ್ ಅಂದ್ರೇನು, ಡ್ರಿಪ್ ಸ್ಟಾರ್ಟಿಂಗ್ದಾಗೆ ಹಚ್ಕೊಂಡು ನಂತರನೇ ಮಾಡ್ಕೊಂಡಿವ್ರಿ. ಅವಾಗೆ ಇದು ನಮಗೆ ನೀರು ಶಾರ್ಟೇಜ್ ಇದ್ದಾಗ ಡ್ರಿಪ್ ಮುಖಾಂತರ ಕೊಡ್ತೀವಿ ರೀ. ನೀರು ನಮಗೆ ಸಫಿಷಿಯೆಂಟ್ ಇತ್ತಪ್ಪ ಅಂದ್ರೆ ಕಾಲುವೆಲ್ಲೂ ಉಣಿಸ್ತೀವಿ ರೀ ಹೊಲಕ್ಕೆ ನೀರು. ಮಾರ್ಕೆಟ್ ನಾವು ಪ್ರತಿ ಸಲ ರಾಮನಗರಕ್ಕೆ ಹೋಗಿ ಮಾರ್ತೀವಿ ರೀ. ರಾಮನಗರ ಹೋಗ್ತೀವಿ ರೀ. ನಮ್ಗೆ ಹೋಲಕ್ಕೆ ವಿ ಆರ್ ಎಲ್ಲ ಬಸ್ಸಿಗೆ ಹಾಕ್ಕೊಂಡು ರಾಮನಗರ ಹೋಗಿ ನಾವು ಎಷ್ಟು ವರ್ಷ ಮಾರಿದ್ರು ರಾಮನಗರ ಬಿಟ್ಟು ಮತ್ತೆ ಎಲ್ಲಿ ಮಾರಿಲ್ಲ ರೀ. ಒಳ್ಳೆ ಮಾರ್ಕೆಟ್ ಇದೆ ರೀ, ಒಳ್ಳೆ ರೇಟ್ ಸಿಗ್ತದೆ. ಅದ್ರ ಸಲುವಾಗಿ ನಾವು ಅಲ್ಲೇ ಹೋಗ್ತೀವಿ ರೀ. ಈಗ ಮೊದಲ ನಾವು 2 ಎಕರೆ ಮೇಯಿಸ್ತಿದ್ದೇವೆ. ಈ ಸದ್ದ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಮಾಡಿ ಒಂದು ಸರ್ತಿಗೆ 2.5 ಎಕರೆ, ಒಂದು ಸರ್ತಿಗೆ 2.5 ಎಕರೆ ರೀ. 5 ಎಕರೆ ಪ್ಲಾಟ್ ಅದ ನಮ್ಮದು. ಒಂದು ಸರ್ತಿಗೆ 2.5 ಎಕರೆ, ಒಂದು ಸರ್ತಿಗೆ 2.5 ಎಕರೆ ಅಂದರೆ ಈಗ 400 ಮೊಟ್ಟೆ ಇಟ್ಟಿವಿ ಸರ್. 2.5 ಎಕರೆಗೆ 400 ಮೊಟ್ಟೆ ಕನಿಷ್ಠ ಏನಂದ್ರೆ 3 ರಿಂದ 3.5 ಕ್ವಿಂಟಲ್ ಗೂಡು ಬರ್ತದೆ ಸರ್. ಒಂದು ನಮಗೆ 500-600 ರೂಪಾಯಿ ಮಿನಿಮಮ್ ರೇಟ್ ಸಿಗ್ತದೆ ಸರ್ ಕೆ ಜಿಗೆ ಸರ್. ಅಷ್ಟು ಸಿಗ್ತದೆ ಸರ್.
ಒಂದು 2 ಲಕ್ಷದಿಂದ 2.5 ಲಕ್ಷ ತನಕ ಬೆಳೆ ಆಗ್ತದೆ ಸರ್ ಒಂದು ಸರ್ತಿಯಾಕ. ಇಲ್ಲ ಸರ್ 2.5 ಎಕರೆ ಇದು ಅಷ್ಟು ಆಗ್ತದೆ ಸರ್ ಒಂದು ಬೆಳೆ ಸರ್. ವರ್ಷ ಇದರಂತೆ 4 ಬೆಳೆ ಸರ್. ನಾವು ಪ್ರಯತ್ನ ಪಟ್ಟರೆ 5 ಆಗ್ತಾವೆ ಸರ್. 4 ಅಂತೂ ಮಿನಿಮಮ್ ಗ್ಯಾರಂಟಿ ಬಂದೇ ಬರುತ್ತೆ ಸರ್. 4 ಬೆಳೆ ನಾವು ಏನೇ ಇದು ಮಾಡಿದ್ರು 4 ಬೆಳೆ ವರ್ಷಕ್ಕೆ, ಅದ್ರ 4 ಇದ್ರ 4 8 ಬೆಳೆ ಆಗ್ತದೆ ಸರ್ ನಮ್ಗೆ. ಹ್ಞೂ ಪ್ಲಾಟ್ಸು ಬ್ಯಾಚ್ ಟು ಬ್ಯಾಚ್ ಇರ್ತದೆ ಸರ್. ಮಾಡಿ ಚಕ್ರೆ ಹಿಂಗೆ 2 ಸರ್ತಿ ಮೇಯ್ಸ್ತೀವಿ ಸರ್. ಹಾಂ ರಾತ ಸರ್ ಆತಾರೆ. ಹಾಂ ಒಂದು ಕನಿಷ್ಠ ಏನಂದ್ರು ಇದ್ರಾಗ 8 ಬೆಳೆ ಅಂದರೂ ಒಂದು 16ರಿಂದ 17 ಲಕ್ಷ ರೂಪಾಯಿ ಆದಾಯ ಆಗ್ತದೆ ಸರ್. ಇದು ಲೇಬರ್ ಅಂದ್ರೆ ನಾವು ಮನ್ಯಾಗ 2 ಮಾಡೋರು ಅದೀವಿ ಸರ್. 4ನೇ ಜ್ವರ ಪಾಸ್ ಆಗುತ್ತಾನ ಅಂತರೂ ನಾವು 2 ಮಾಡ್ಕೋತೀವಿ ರೀ. 4 ಜ್ವರ ಎದ್ದ ನಂತರ ಏನದ ಒಂದು 2 ಆಳು ಹಿಡಿತೀವಿ ಸರ್. 2 ಆಳು ಅಂದ್ರೇನು ಅವರು ಮುಂಜಾನೆ ಬಂದ್ರೆ ಸಾಯಂಕಾಲ ಗಂಟ ನಮ್ಮ ಹೊಲ್ದಾಗೆ ಇರ್ತಾರೆ ರೀ ಅವರು. ಮುಂಜಾನೆ ಒಂದು ಮೇವು ಒಟ್ಟೆ ನಾವು ಮೇವು ಹಾಕೋದೇ 2 ಮೇವು ಹಾಕ್ತೀವಿ ಹುಳುಗಳಿಗೆ. ಬೆಳಗ್ಗೆ ಒಂದು ಮೇವು ಮುಂಜಾನೆ 8 ಗಂಟೆ ಕಟ್ ಮಾಡಿ 10-11 ಗಂಟೆ ಏನಂದ್ರೆ ಒಂದು ಮೇವು ಹಾಕ್ತೀವಿ ರೀ. ಇನ್ನು 2ನೇ ಮೇವು ಏನದ 5-6 ಕಟ್ ಮಾಡ್ಕಿಸಂದ್ರೆ 7-8 ಗಂಟೆ ಅನ್ನೋದ್ರಾಗ ಹಾಕಿ ಮುಗಿಸ್ಬಿಡ್ತೀವಿ ಸರ್ ಮೇವು. ಹುಳುಗಳಿಗೆ ರೋಗ ಬರ್ತದೆ ಸರ್. ರೋಗ ಒಂದು ಕೆಲವೊಂದು ಟೈಮಿಂಗ್, ಕೆಲವೊಂದು ಬೇಸಿಗೆ ಕಾಲದೊಳಗೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಸರ್ ಹುಳ ಮೇಯ್ಸೋದು. ಕಂಟಾಪಟ್ಟಿ ಹೀಟ್ ಟೆಂಪ್ರೇಚರ್ ಇರ್ತದೆ ರೀ. ಹೀಗಾಗಿ ಪತ್ರದ ಮ್ಯಾಲೆ ಅವೆಲ್ಲ ತೆಂಗಿನ ಗರಿ ಅದು ಹಾಕ್ಕೊಂಡು ಮಾಡ್ತೀವಿ ಸರ್. ಮತ್ತು ಅದೇನದ ಬೇಸಿಗೆ ಒಳಗೆ ಒಂದೇ 2 ಉಳು ಟೈಮ್ದಾಗೆ ನಾರ್ಮಲಿ ಬೆಳಿಬೋದು ಸರ್ ಯಾವಾಗಲೂ. ಹಾಂ ಟೆಂಪ್ರೇಚರ್ ಮತ್ತು ಹೀಟ್ ತಂಪು ಎಷ್ಟೇ ಇರ್ಲಿಕ್ಕೆ ಸರ್ ಅದಕ್ಕೇನೋ ಅಫೆಕ್ಟ್ ಆಗಲ್ಲ ರೀ. ಇನ್ನೊಂದು ಹೀಟ್ ಒಂದೇ ಆಗ್ಬಾರ್ದು ನೋಡಿ ಸರ್. ಹೀಟ್ ಆಯ್ತಂದ್ರೆ ಅದಕ್ಕೆ ರೋಗ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್. ಹಾಂ ಅದಕ್ಕೆ ಔಷಧಿ ಇರ್ತಾವೆ ಸರ್. ಈ ಅಂಕುಶ ವಿಜೇತ ಅಂತೇಳಿ ಹಿಂಗೆ ಪೌಡ್ರ್ಗಳು ಸಿಗ್ತಾವೆ ಸರ್. ಅವು ದಿನ ಬಿಟ್ಟು ದಿನ ಪೌಡ್ರ್ ಹಾಗೆ ಸ್ಪ್ರೇ ಹಾಕ್ತಾ ಇರ್ತೀವಿ ಸರ್ ಹುಳುಗಳ ಮೇಲೆ. ಮೇವು ನಮ್ಮ ಹೊಲದಾಗ ಫಸ್ಟ್ ಕ್ಲಾಸ್ ಇತ್ತಂದ್ರೆ ನಮಗೆ ದುಡ್ಡು ಬರ್ತದೆ ನಾವು ಅನ್ಕೊಳ್ಳೋದು ಸರ್. ಹುಳ ಫಸ್ಟ್ ಕ್ಲಾಸ್ ಆಗ್ತಾರೆ. ಹುಳ ಫಸ್ಟ್ ಕ್ಲಾಸ್ ಆಯ್ತಂದ್ರೆ ಗೂಡು ಫಸ್ಟ್ ಕ್ಲಾಸ್ ಆಯ್ತು. ಗೂಡು ಫಸ್ಟ್ ಕ್ಲಾಸ್ ಆಯ್ತಂದ್ರೆ ರೇಟ್ ನಮಗೆ ಸಿಗುತ್ತೆ ಸರ್. ಚಲೋ ಅದ್ರಿ, ಒಳ್ಳೆ ರೇಟ್ನೂ ಅದ, ಒಳ್ಳೆ ಬೆಳೆ ಮಾಡೋದು ಇದು ಪದ್ಧತಿ ಎಲ್ಲ ಹೊಸ ಪದ್ಧತಿ ಬಂದದ ಸರ್ ಈಗ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಆದಾಯ ಅದ ಸರ್ ಈ ಸದ್ಯಕ್ಕೆ. ನಮ್ಮ ಹೆಸರು ನೀಲಕಂಠ ಬಿರಾದಾರ್ ಅಂತ ಹೇಳಿ ಸರ್. 9113201595 ಸರ್. ಇದೇ ಏನಪ್ಪ ಅಂದ್ರೆ ಈ ರೇಷ್ಮೆ ಮಾಡ್ಯಾರ ಇವ್ರು ನಮ್ಮ ದೊಡ್ಡಪ್ಪನವರು. ಇದೇ ಪಕ್ಕ ಜಮೀನವ್ರು ಇದ್ದೀವಿ. ಅವರು ಸುಮಾರು ಒಂದು 18-20 ವರ್ಷ ಆಯ್ತು ಅವರು ರೇಷ್ಮೆ ಕೃಷಿ ಮಾಡ್ಲಕತ್ತಾರ. ಅದೊಂದು ಅವ್ರಿಗೆ ಒಳ್ಳೆ ಲಾಭದಾಯಕ ಕೃಷಿ ಆಗ್ಯದ. ಬೇರೆ ಬೆಳೆ ವರ್ಷಕ್ಕೊಂದು ಬೆಳೆ ಮಾಡಿ ಬೇರೆ ಇದು ಮಾಡಿದ್ರು ಏನೂ ಇದು ಆಗಿಲ್ಲ. ಕೂಲಿ ಆಳ ಆಮೇಲೆ ಲಾಗೋಣೆ ಭಾಳ ಆತಿತ್ತು. ಇದ್ರಾಗ ಅವ್ರಿಗೆ ಒಂದು 20 ವರ್ಷನಾಗ ಸಾಕಷ್ಟು ಅನುಭವ ಆಗ್ಯದ. ಭಾಳಷ್ಟು ರೈತರು ಬಂದು ಇಲ್ಲಿ ಈ ಮಾಹಿತಿ ತೊಗೊಂಡು ಹೋಗ್ತಾರೆ. ಮತ್ತು ಗೌರ್ಮೆಂಟಿಂದು ಸವಲತ್ತು ಅದ, ಅವರು ಹಂಗೆ ಸರಿಯಾಗಿ ದುಡಿತಿದ್ದಾರೆ. ಆಮೇಲೆ ಅವರು ವರ್ಷಕ್ಕೆ 7-8 ಬೆಳೆ ತೆಗಿತಾರೆ. ಹೀಗಾಗಿ ಅವರಿಗೆ ಒಳ್ಳೆ ಮಾರ್ಕೆಟ್ ಅದ, ಅದ್ರಾಗ ಅನುಭವ ಅದ. ಎಲ್ಲ ಅಧಿಕಾರಿಗಳು ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಈ ಸಡ್ ಕಟ್ಕೊಳಕ್ಕೆ 3 ಲಕ್ಷ ರೂಪಾಯಿ ಐತಿ. ಮತ್ತು NREG ಮ್ಯಾಗ ಕೂಲಿ ಕಾರ್ಡ್ ಮ್ಯಾಗ ಅವಿಷ್ಟು ಏನರೇ ಮಾಡ್ಕೊಂಡ್ರೆ ಗೊಬ್ಬರ ಹಾಕ್ಕೊಳಕ್ಕೆ, ಈ ಕೆಲ್ಸಕ್ಕೆ, ಅವು ಸಸಿ ಮಾಡ್ಲಿಕ್ಕೆ ಎಲ್ಲ ಥರ ಅನುಕೂಲ ಅದ. ಅವ್ರು ಸಸಿನೂ ಮಾಡಿ ಸಾಕಷ್ಟು ಈ ನಮ್ಮ ತಾಲೂಕಿಗೆ ಸಸಿನೂ ಕೊಟ್ಟರು ಅವರು ರೇಷ್ಮೆ ಇಲಾಖೆಯಿಂದ. ಮತ್ತು ಮಂದಿಗೆ ಮಾಹಿತಿನೂ ಕೊಟ್ಟರು. ಭಾಳ ಜನ ಬಂದು ಮಾಹಿತಿ ತೊಗೊಂಡೋಗಿ ಭಾಳಷ್ಟು ಮಾಡ್ಯಾರ. ಇದೇ ವರ್ಷ 3-4 ಜನ ಇದೇ ನಮ್ಮೂರಲ್ಲೇ ಅವ್ರೇನಪ್ಪ ಅಂದ್ರೆ ಹೊಸ ರೇಷ್ಮೆ ಮಾಡ್ಯಾರ. ನಾವು 3 ಎಕರೆ ಮಾಡೋಕ್ಕೂ ಉದ್ದೇಶ ಇಟ್ಕೊಂಡಿದ್ದೀವಿ. ಒಂದು ಸ್ಥಳೀಯವಾಗಿ ಒಂದಿಷ್ಟು ಮಂದಿಗೆ ಉದ್ಯೋಗ ಕೊಡಿಸ್ಯಾರ, ಯುವಕರಿಗೆ ಮತ್ತು ಹೆಣ್ಮಕ್ಳಿಗೆ ಕೃಷಿ ಒಳಗೆ ಏನದ ಕೆಲಸ ಕೊಡಿಸ್ಯಾರ. ಒಂದು ಹುಳ ತಂದಿನ 15-20 ದಿನ ಭಾಳಷ್ಟು ಮಂದಿಗೆ ಏನಂತ ಕೆಲಸ ಕೊಟ್ಟಂಗೆ ಆಗ್ತದ ಅನ್ನೋ ಒಂದು ಉದ್ದೇಶದಿಂದ ಮಾಡ್ಲಕತ್ತಾರ. ಅವರು ಎಲ್ಲರೂ ದುಡಿತಾರೆ ಸರಿಯಾಗಿ. ಅದೊಂದು ಲಾಭದಾಯಕ ಕೃಷಿ ಅದ, ಎಲ್ಲರೂ ಮಾಡ್ಬೇಕು ಅನ್ನೋದು ನಮ್ಮ ಇಚ್ಛೆ ಅದ. ಹಾಂ, ನಾವು ಒಂದು 3 ಎಕರೆ ಮಾಡ್ಬೇಕಂತೇಳಿ ಈ ಸಾರಿ ಇದು ಪ್ಲ್ಯಾನ್ ಮಾಡಿದ್ದೀವಿ. ನಾವು ಶಿವಣ್ಣ ಬಿರಾದಾರ್ ಅಂತೇಳಿ.